ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ಧ್ಯಾನದ ಸಮಯವಾಗಿ ನೋಡಿಕೊಳ್ಳುತ್ತಾ ಬರುತ್ತಿದ್ದು, ಆತನ ಪ್ರಜೆಗಳು ಎಂಬ ಶೀರ್ಷಿಕೆಯಲ್ಲಿ ಕಳೆದ ವಾರವೆಲ್ಲ ಕ್ಲುಪ್ತವಾಗಿ ವಚನ ಭಾಗಗಳನ್ನು ನೋಡಿಕೊಳ್ಳುತ್ತಾ ಬಂದಿದ್ದೇವಲ್ಲ. ಈ ದಿನದಲ್ಲಿ ನಂಬಿಕೆ, ಪ್ರೀತಿ, ನಿರೀಕ್ಷೆ ಎಂಬ ಪದಗಳ ಮೂಲಕ ವಚನ ಭಾಗಗಳನ್ನು ನೋಡಿಕೊಳ್ಳುವರಾಗೋಣ. ಪರಿಶುದ್ಧ ಸತ್ಯವೇದದಲ್ಲಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 2 ಮತ್ತು 3ನೇ ವಚನಗಳನ್ನು ಓದುವಾಗ, ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿ ಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೇರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತಾಸ್ತುತಿ ಸಲ್ಲಿಸುತ್ತೇವೆ ಎಂಬುದಾಗಿ ಬರೆದಿದೆ. ಅಪೊಸ್ತಲನಾದ ಪೌಲನು ಬರೆದಿರುವ ಪತ್ರಿಕೆಯು ಈ ವಚನ ಭಾಗಗಳಲ್ಲಿ ಕಾಣುವ 3 ಪ್ರಮುಖವಾದ ಪದಗಳು ನಂಬಿಕೆ, ಪ್ರೀತಿ ಮತ್ತು ನಿರೀಕ್ಷೆ ಎಂಬುದಾಗಿ. ವಚನವನ್ನು ಪ್ರಾರಂಭಿಸುವ ಹಾಗೆ ಪೌಲನ ಮಾತು ನಾವು ಎಂಬುದಾಗಿ ಪ್ರಾರಂಭಿಸಿರುವುದನ್ನು ಗಮನಿಸಬಹುದು. ಇಲ್ಲಿ ಹೀಗೆ ಗಮನಿಸುವಾಗ ಇಲ್ಲಿ ಪೌಲನೊಬ್ಬನೇ ಇಲ್ಲ, ಇನ್ನೂ ಕೆಲವರಿದ್ದಾರೆ. ಅಂದರೆ ಬಹುವಚನವಾಗಿ ಪ್ರಾರಂಭಿಸಿ ಥೆಸಲೋನಿಕದಲ್ಲಿರುವ ಅನೇಕರಿಗಾಗಿ ಬರೆಯುತ್ತಿರುವ ಪತ್ರವಾಗಿ ನೋಡಿಕೊಳ್ಳಬಹುದಾಗಿದೆ. ಆತ್ಮಿಕವಾಗಿ ಚಿಂತಿಸುವ ಹಾಗೆ ಪೌಲನು ಹೇಳುತ್ತಿರುವುದು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು. ಅಂದರೆ ಪೌಲನ ಮಾತಿನ ತಾತ್ಪರ್ಯವು ರಕ್ಷಣೆಯ ಕುರಿತಾಗಿ ಮಾತನಾಡುತ್ತಾ ಇದೆಯಷ್ಟೇ. ಇಲ್ಲಿ ಪೌಲನು ಹೀಗೆ ಬರೆಯುತ್ತಿರುವುದರ ನಡುವೆ ಗಮನಿಸಬೇಕಾದಂತಹ ಇನ್ನೊಂದು ಪ್ರಮುಖವಾದ ಅಂಶವು, ಪೌಲನು ಯಾವಾಗಲೂ ಥೆಸಲೋನಿಕದವರಿಗಾಗಿ ಪ್ರಾರ್ಥಿಸುವನಾಗುತ್ತಿದ್ದನು. ಆ ಪ್ರಾರ್ಥನೆಗಳಲ್ಲಿ ಇನ್ನೂ ಆಳವಾಗಿ ಹೇಳುವ ಹಾಗೆ ಯಾವಾಗಲೂ ಕೃತಜ್ಞತಾ ಸ್ತುತಿಯೊಂದಿಗೆ ಅವರ ಸಭೆಯ ಕೆಲಸವನ್ನು, ಅವರ ನಿರೀಕ್ಷೆಯ ಸೈರಣೆಯನ್ನು ಸ್ಮರಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದನು ಎಂಬುದಾಗಿ ನೋಡಿಕೊಳ್ಳಬಹುದು. ಒಮ್ಮೆ ಇಲ್ಲಿ ನಮ್ಮನ್ನು ಯೋಚಿಸುವರಾಗೋಣವೇ, ನಮ್ಮ ಪ್ರಾರ್ಥನಾ ಜೀವಿತವು ಹೇಗಿದೆ? ಈ ವಿಶ್ವಾಸ ಜೀವಿತದಲ್ಲಿ ಈ 3 ಗುಣಗಳು ಯಾವಾಗಲೂ ಕಾಣಬರಬೇಕಾಗಿದೆ. ಹೇಗೆಂದರೆ, ನಂಬಿಕೆಯು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತದೆ. ಪ್ರೀತಿಯು ಅಂದರೆ ಆತ್ಮೀಯ ಪ್ರೀತಿಯು ಕ್ರಿಸ್ತನಿಗಾಗಿ ಮತ್ತು ಇತರರಿಗಾಗಿ ಪ್ರಯಾಸ ಪಡಲು ಯಾವಾಗಲೂ ಸಿದ್ಧವಾಗಿರುತ್ತದೆ. ಇನ್ನು 3ನೇದಾಗಿ ನಿರೀಕ್ಷೆಯು ನಿತ್ಯ ಜೀವವನ್ನು ಕೊಡುವುದಾಗಿ ವಾಗ್ದಾನ ಮಾಡಿರುವ ದೇವರ ಮೇಲೆ ನಿರೀಕ್ಷೆಯನ್ನು ಭದ್ರಗೊಳಿಸುವುದಾಗಿದೆ. ಸಕ್ರಿಯ ನಂಬಿಕೆಯುಳ್ಳ ವಿಶ್ವಾಸಿಯ ಜೀವಿತವು ಯಾವಾಗಲೂ ಆತ್ಮೀಕವಾಗಿ ಮಾಡಬೇಕಾದ ಕೆಲಸ ಅಥವಾ ಕರ್ತನ ಕಡೆಗೆ ಇರುವ ಅನುಸಂಧಾನವಾಗಿದೆ. ಅಂತ ಕಾರ್ಯಗಳು ವಿಶ್ವಾಸಿಯ ಜೀವಿತದಲ್ಲಿ ಆತನೊಂದಿಗೆ ಅಂದರೆ ಕ್ರಿಸ್ತನೊಂದಿಗೆ ಸಂಬಂಧವನ್ನು ಮತ್ತು ಬಾಂಧವ್ಯವನ್ನು ತರುವಂತದ್ದಾಗಿರುತ್ತದೆ. ಯೋಹಾನ ಸುವಾರ್ತೆಯ 1ನೇ ಅಧ್ಯಾಯದ 12ನೇ ವಚನದಲ್ಲಿ ಓದುವ ಪ್ರಕಾರವಾಗಿ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂದು ಓದುವುದರಲ್ಲಿಯೇ ಯೇಸು ಕ್ರಿಸ್ತನೊಂದಿಗಿರುವ ಸಂಬಂಧ ಮತ್ತು ಬಾಂಧವ್ಯದ ವಿಷಯದಲ್ಲಿ ತಿಳಿಯಬಹುದಾಗಿದೆ. ಆ ರೀತಿಯ ವಿಧಾನವು ನಂಬಿಗಸ್ತಿಕೆ ಅಥವಾ ನಿಷ್ಠೆ ಮತ್ತು ವಿಧೇಯತೆಯು ಮುಂದುವರಿಯುವಿಕೆಯಾಗಿದೆಯಷ್ಟೇ. ಕೊಲೊಸ್ಸೆ ಪತ್ರಿಕೆಯ 2ನೇ ಅಧ್ಯಾಯದ 6ನೇ ವಚನದಲ್ಲಿ ಗಮನಿಸುವಾಗ, ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಎಂದು ಬರುತ್ತದೆ. ಅಲ್ಲ, ನಂಬಿಕೆಯ ವಿಷಯದಲ್ಲಿ ಇನ್ನು ನೋಡುವುದಾದರೆ, ಕ್ರಿಯೆಯಿಲ್ಲದ ನಂಬಿಕೆ ನಿಷ್ಪ್ರಯೋಜಕ ಎಂದು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನದಲ್ಲಿ ಓದಿ ತಿಳಿಯುತ್ತೇವಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯು ಅಥವಾ ನಂಬುವಂಥದ್ದು ಎಂಬ ಸಂಗತಿಯು ಯೇಸು ಕ್ರಿಸ್ತನನ್ನ ಘನಪಡಿಸುವುದಾಗಿದೆಯಷ್ಟೇ. ಈ ವಿಶ್ವಾಸಿ ಜೀವಿತದಲ್ಲಿ ಅದು ಅದರ ನಂಬಿಕೆ ಅನ್ನುವಂಥದ್ದು ಆತನೊಂದಿಗೆ ಒಂದಾಗಿ ಕಾಣಿಸಲ್ಪಡುವುದರಲ್ಲಿ ಪ್ರಾಮುಖ್ಯವಾಗಿ ಆತನ ಕೃಪೆಯೇ ಆಗಿದೆಯಷ್ಟೇ. ಇದರೊಂದಿಗೆ ಆತನು ಕೇಳಿದ್ದನ್ನು, ಆಜ್ಞಾಪಿಸಿದ್ದನ್ನು ನಾವು ಮಾಡುವ ಹಾಗೆ ಆತನು ತಿಳಿಸುವಾತನಾಗಿದ್ದಾನಲ್ಲ. ಪ್ರಾರ್ಥನೆ ಮಾಡುವರಾಗೋಣವೇ, ನಂಬಿ ಪ್ರಾರ್ಥಿಸುವ ಎಲ್ಲರನ್ನು
ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.